ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳ ಬಗ್ಗೆ ಈ ಒಂದು ವಿಡಿಯೋ ಆಗಿರ್ತದೆ. ಸೊ ಟಾಪಿಕ್ ವಾಸ್ ಕ್ಲಾಸ್ ಬೇಕಂದವರು ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಂಡು ಕ್ಲಾಸ್ಗಳನ್ನ ನೋಡಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ಈ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದಾದ ಪಾಯಿಂಟು, ರೇ, ಲೈನ್ ಸೆಗ್ಮೆಂಟ್ ಬಗ್ಗೆ ಇನ್ನೊಂದು ಸಲ ನೋಡ್ಕೊಳ್ಳೋಣ. ಸೊ ಇಲ್ಲಿ ಮೊದಲಿಗೆ ಬೇಸಿಕ್ ಆಫ್ ಜಿಯೋಮೆಟ್ರಿ ಟರ್ಮ್ಸ್ ಇವು. ಸೊ ಇಲ್ಲಿ ಮೊದಲ ಪಾಯಿಂಟ್ ಅಂದರೆ ಏನ? ಅ ಪಾಯಿಂಟ್ ಈಸ್ ಅನ್ ಎಕ್ಸಾಕ್ಟ್ ಲೊಕೇಶನ್ ಇನ್ ಅ ಸ್ಪೇಸ್ ಆರ್ ಅ ಫ್ಲ್ಯಾಟ್ ಸರ್ಫೇಸ್. ಸೊ ಪಾಯಿಂಟ್ ಅನ್ನೋದು ಒಂದು ಎಕ್ಸಾಕ್ಟ್ ಲೊಕೇಶನನ್ನು ಇಂಡಿಕೇಟನ್ನು ಮಾಡ್ತದೆ. ಸೊ ಅದಕ್ಕೆ ನಾವು ಇಲ್ಲಿ ಪಾಯಿಂಟ್ ಅಂತ ಕರಿಬೋದು. ಸೊ ನೆಕ್ಸ್ಟ್ ಲೈನ್ ಈಸ್ ಅ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ದ್ಯಾಟ್ ಕಂಟಿನ್ಯೂಸ್ ಫಾರ್ ಎವರ್ ಇನ್ ಅ ಅದರ್ ಡೈರೆಕ್ಷನ್. ಸೊ ಇಲ್ಲಿ ಒಂದು ಲೈನ್ ಅನ್ನೋದು ಇದು ಕಲೆಕ್ಷನ್ ಆಫ್ ಪಾಯಿಂಟ್ಸ್ಗಳದ ಆಗಿರ್ತದೆ. ಸೊ ಇದಕ್ಕೆ ಎಂಡ್ ಇರೋದಿಲ್ಲ. ಸೊ ಇದು ಕಂಟಿನ್ಯೂ ಏನೈತಿ ಇರ್ತದೆ. ಸೊ ಇದಕ್ಕೆ ನಾವು ಲೈನ್ ಅಂತ ಕರಿಬೋದು. ನೆಕ್ಸ್ಟು ಲೈನ್ ಸೆಗ್ಮೆಂಟು. ಸೊ ಇದು ಲೈನ್ ಸೆಗ್ಮೆಂಟ್ ಅನ್ನೋದು ಸೊ ಇದಕ್ಕೆ ಎಂಡ್ ಪಾಯಿಂಟ್ಗಳು ಇರ್ತಾವೆ. ಸೊ ಇಲ್ಲಿ 2 ಎಂಡ್ ಪಾಯಿಂಟ್ಗಳು ಇರ್ತಾವೆ. ಸೊ ಇದಕ್ಕೆ ನಾವು ಲೈನ್ ಸೆಗ್ಮೆಂಟನ್ನು ಅಂತ ಕರಿಬೋದು. ಸೊ ಇಲ್ಲಿ ಪಾಯಿಂಟ್ ಎ, ಇಲ್ಲಿ ಪಾಯಿಂಟ್ ಬಿ ಅಂತ ಇಲ್ಲಿ ಗುರ್ತಾ ಮಾಡಿಟ್ರೆ ನಾವು ಎದಿಂದ ಬಿವರೆಗೂ ಇದನ್ನು ಲೈನ್ ಸೆಗ್ಮೆಂಟ್ ಅಂತ ಕರಿಬೋದು. ಬಟ್ ಇದು ಕಂಟಿನ್ಯೂ ಆತಂದ್ರೆ ಇದನ್ನ ಲೈನ್ ಅಂತ ನಾವು ಕರಿಬೇಕಾಗ್ತದೆ. ಸೊ ಇದು ಲೈನ್ ಸೆಗ್ಮೆಂಟು ಎದಿಂದ ಬಿವರೆಗೆ. ಸೊ ಇದು ಕಂಟಿನ್ಯೂ ಆತಂದರೆ ಇದನ್ನು ಲೈನ್ ಅಂತ ಕರಿಬೋದು. ನೆಕ್ಸ್ಟು ಇಲ್ಲಿ ರೇ ಅಂತ ಬರ್ತದೆ. ಸೊ ಈ ರೇ ಅನ್ನೋದು ಏನೈತಿ, ಒಂದು ನಮ್ಗೆ ಎಂಡ್ ಪಾಯಿಂಟ್ ಇರ್ತದೆ. ಸೊ ನೆಕ್ಸ್ಟ್ ಏನೈತಿ, ಇದನ್ನ ಕಂಟಿನ್ಯೂ ಎಕ್ಸ್ಟೆಂಡ್ ಮಾಡ್ಕೋತಾ ಹೋದ್ರೆ ಒಂದು ಡೈರೆಕ್ಷನನ್ನು. ಸೊ ಅದಕ್ಕೆ ನಾವು ರೇ ಅಂತ ಇಲ್ಲಿ ನಾವು ಕರಿಬೋದಾಗಿರ್ತದೆ. ನೆಕ್ಸ್ಟು an angle is formed when two rays share an end point. ಸೊ ಇಲ್ಲಿ ಆ್ಯಂಗಲ್ ಅನ್ನೋದು ಒಂದು ಪಾಯಿಂಟನ್ನು ಎರಡು ಇಲ್ಲಿ ರೇಗಳು ಶೇರ್ ಮಾಡ್ಕೊಂಡು ಅಂದ್ರೆ ಇಲ್ಲಿ ಉಂಟಾಗುವ ಕೋನವನ್ನು ನಾವು ಈ ಕೋನ ಏನೈತಿ ಇದು ಆ್ಯಂಗಲ್ ಆಗಿರ್ತದೆ. ಸೊ ಇಲ್ಲಿ ಇವೆರಡು ಲೈನ್ಗಳಿಗೆ ಒಂದೇ ಎಂಡ್ ಪಾಯಿಂಟ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಕೋನಗಳನ್ನ ನೋಡ್ಬೋದಾಗಿರ್ತದೆ. ನೆಕ್ಸ್ಟ್ ಸೊ ಇಲ್ಲಿ ಪಾಯಿಂಟ್ಸ್ ವಿಚ್ ಲೇ ಆನ್ ದ ಸೇಮ್ ಲೈನ್ ಆರ್ ಕೋಲಿನಿಯರ್ ಪಾಯಿಂಟ್ಸ್. ಸೊ ಇಲ್ಲಿ ಒಂದೇ ಲೈನ್ ಮ್ಯಾಗ ಪಾಯಿಂಟ್ಸ್ಗಳ ನಾವು ಇಂಡಿಕೇಟರ್ನ ಮಾಡಿದ್ರೆ ಸೊ ಅವಕ್ಕೆ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಇಲ್ಲಿ ನಾವು ಕರಿಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ಸ್ ವಿಚ್ ಡು ನಾಟ್ ಲೇ ಆನ್ ಅ ಸೇಮ್ ಲೈನ್ ಆರ್ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಇಲ್ಲಿ ಕರಿಬೇಕಾಗ್ತದೆ. ಸೊ ಒಂದೇ ಲೈನ್ ಮ್ಯಾಗ ಅವ ಪಾಯಿಂಟ್ಗಳು ಇರಲಿಲ್ಲ ಅಂದ್ರೆ ಅವನ್ನ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಇಲ್ಲಿ ಕರಿಬೇಕಾಗ್ತದೆ. ಸೊ ಇಲ್ಲಿ ನೋಡ್ಬೋದು ಎ ಮತ್ತು ಬಿ ಸಿಗಳ ಎಲ್ಲ ಬೇರೆ ಬೇರೆ ಕಡೆ ಇರೋದರಿಂದ ಇವೆಲ್ಲ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಆಗುತ್ತೆ. ನೆಕ್ಸ್ಟು ಇಂಟರ್ಸೆಕ್ಟಿಂಗ್ ಅ ಲೈನ್ ಆರ್ ಲೈನ್ಸ್ ದ್ಯಾಟ್ ಪಾಸಸ್ ಥ್ರೂ ದ ಸೇಮ್ ಪಾಯಿಂಟ್. ಸೊ ಇಲ್ಲಿ ಈ ರೀತಿ ಒಂದೇ ಪಾಯಿಂಟ್ದಾಗ ಎರಡು ಲೈನ್ಗಳ ಪಾಸಸ್ ಆದವು ಅಂದ್ರೆ ಅದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಇಲ್ಲಿ ನಾವು ಕರಿಬೇಕಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪರ್ಪೆಂಡಿಕ್ಯುಲರ್ ಲೈನ್ಸ್ ಆರ್ ಲೈನ್ಸ್ ದ್ಯಾಟ್ ಇಂಟರ್ಸೆಕ್ಟ್ ಆಟ್ ಅ ರೈಟ್ ಆ್ಯಂಗಲ್. ಸೊ ಈ ರೀತಿ ಆ್ಯಂಗಲ್ 90 ಡಿಗ್ರಿ ಇಲ್ಲಿ ಇವ ಲೈನ್ಗಳು ಪಾಸಸ್ ಆದರು ಅಂದ್ರೆ ಅವಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಇಲ್ಲಿ ನಾವು ಕರಿಬೇಕಾಗ್ತದೆ. ನೆಕ್ಸ್ಟು ಪ್ಯಾರಲಲ್ ಲೈನ್ಸ್ ಆರ್ ದ ಲೈನ್ಸ್ ದ್ಯಾಟ್ ನೆವರ್ ಇಂಟರ್ಸೆಕ್ಟ್. ಸೊ ಪ್ಯಾರಲಲ್ ಲೈನ್ ಅನ್ನೋದು ಏನೈತಿ, ಎರಡು ಲೈನ್ಗಳು ಸೊ ಎಷ್ಟೇ ನಾವು ಎಕ್ಸ್ಟೆಂಡ್ ಮಾಡಿರೋನು ಸೊ ಅವುಗಳು ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ಅಂಥವು ಲೈನ್ಗಳಿಗೆ ನಾವು ಪ್ಯಾರಲಲ್ ಲೈನ್ ಅಂತ ಕರಿಬೋದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಅಕ್ಯೂಟ್ ಆ್ಯಂಗಲ್. ಸೊ ಆ್ಯಂಗಲ್ ಲೆಸ್ ದೆನ್ 90 ಡಿಗ್ರಿ. ಸೊ ಒಂದು ಆ್ಯಂಗಲ್ 90 ಡಿಗ್ರಿ ಒಳಗಿತ್ತಂದ್ರೆ ಅದನ್ನು ನಾವು ಅಕ್ಯೂಟ್ ಆ್ಯಂಗಲ್ ಅಂತ ಕರಿಬೋದು. ಸೊ ಅದು ಎಷ್ಟೇ ಡಿಗ್ರಿ ಆಗಿದ್ರೂ ನಡೀತದೆ. ಸೊ 90 ಡಿಗ್ರಿ ಒಳಗೆ 30 ಡಿಗ್ರಿ ಆಗಿರ್ಬೋದು, 40 ಡಿಗ್ರಿ ಆಗಿರ್ಬೋದು, 55 ಡಿಗ್ರಿ ಆಗಿರ್ಬೋದು, 60 ಡಿಗ್ರಿ ಆಗಿರ್ಬೋದು, ಅಥವಾ 88 ಡಿಗ್ರಿ ಆಗಿರ್ಬೋದು. ಸೊ ಒಟ್ಟು ಲೆಸ್ ದೆನ್ 90 ಡಿಗ್ರಿ ಇತ್ತಂದ್ರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕರಿಬೋದು. ನೆಕ್ಸ್ಟ್ ರೈಟ್ ಆ್ಯಂಗಲ್. ಸೊ ರೈಟ್ ಆ್ಯಂಗಲ್ ಅನ್ನೋದು ಎಕ್ಸಾಕ್ಟ್ಲಿ 90 ಡಿಗ್ರಿ ಆಗಿರ್ತದೆ. ಅದನ್ನು ರೈಟ್ ಆ್ಯಂಗಲ್ ಅಂತ ನಾವು ಕರಿಬೋದು. ನೆಕ್ಸ್ಟ್ ಅಬ್ಸ್ಟ್ಯೂಸ್ ಆ್ಯಂಗಲ್ ಅಂತ ಇಲ್ಲಿ ಕರಿತಾರೆ. ಸೊ ಇದು 90 ಡಿಗ್ರಿ ಗ್ರೇಟರ್ ದೆನ್ 90 ಡಿಗ್ರಿ
ಲೆಸ್ ದೆನ್ 180 ಡಿಗ್ರಿ ಇತ್ತಂದರೆ ಇದನ್ನು ಅಬ್ಸ್ಟ್ಯೂಸ್ ಆ್ಯಂಗಲ್ ಅಂತ ಇಲ್ಲಿ ನಾವು ಕರಿಬೋದು. ನೆಕ್ಸ್ಟು ಸ್ಟೇಟ್ ಆ್ಯಂಗಲು ಇದು ಎಕ್ಸಾಕ್ಟ್ಲಿ 180 ಡಿಗ್ರಿ ಇರ್ತದೆ. ಸೊ ಅದಕ್ಕಾಗಿ ಇದನ್ನು ಸ್ಟೇಟ್ ಆ್ಯಂಗಲ್ ಅಂತ ಇಲ್ಲಿ ಕರಿಬೋದು. ನೆಕ್ಸ್ಟ್ ರಿಫ್ಲೆಕ್ಸ್ ಆ್ಯಂಗಲ್. ಸೊ ಇದು ರಿಫ್ಲೆಕ್ಸ್ ಆ್ಯಂಗಲ್ ಅನ್ನೋದು ಗ್ರೇಟರ್ ದೆನ್ 180 ಡಿಗ್ರಿ ಇರ್ತದೆ. ಸೊ ಮತ್ತು ಲೆಸ್ ದೆನ್ 360 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ನಾವು ಇಲ್ಲಿ 180 ಡಿಗ್ರಿ ಅಬೋವ್ ನೋಡಿದಾಗ, ಸೊ ಇಲ್ಲಿ ನಾವು ಈ ಆ್ಯಂಗಲನ್ನು ನೋಡಿದಾಗ ಈ ಕಡೆ ಕೂಡ ಒಂದು ಆ್ಯಂಗಲ್ ಇರ್ತದೆ. ಸೊ ಅದನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ನಾವು ಈ ಆ್ಯಂಗಲನ್ನು ಕನ್ಸಿಡರ್ ಮಾಡಿದಾಗ 180 ಡಿಗ್ರಿ ಅಬೋವ್ ಇತ್ತಂದ್ರೆ ಅದನ್ನು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಇಲ್ಲಿ ನಾವು ಕರಿಬೋದು. ಸೊ ನೆಕ್ಸ್ಟ್ ಇಲ್ಲಿ ಫುಲ್ ಆ್ಯಂಗಲ್ ಅಂತ ಬರ್ತದೆ. ಸೊ ಇದು ಈ ರೀತಿ ಫುಲ್ ಆ್ಯಂಗಲ್, ಇದು ಟೋಟಲಾಗಿ 360 ಡಿಗ್ರಿ ಆಗಿರ್ತದೆ. ನೆಕ್ಸ್ಟು ಇಲ್ಲಿ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಬರ್ತದೆ. ಸೊ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅನ್ನೋದು ಇದು ಆ್ಯಂಗಲ್ಸ್ ದ್ಯಾಟ್ ಆ್ಯಡ್ ಅಪ್ ಟು 90 ಡಿಗ್ರಿ. ಸೊ ಎರಡು ಆ್ಯಂಗಲ್ಗಳನ್ನು ಕೂಡಿಸಿದಾಗ 90 ಡಿಗ್ರಿ ಬಂತಂದ್ರೆ ಅದನ್ನು ಏನಂತಾರೆ ಇಲ್ಲಿ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಇಲ್ಲಿ ನಾವು ಕರಿಬೋದಾಗಿರ್ತದೆ. ನೆಕ್ಸ್ಟ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಸೊ ಸಪ್ಲಿಮೆಂಟರಿ ಆ್ಯಂಗಲ್ಸ್, ಸೊ ಎರಡು ಆ್ಯಂಗಲನ್ನು ಕೂಡಿಸಿದಾಗ ಅದು 180 ಡಿಗ್ರಿ ಬರಬೇಕು. ಸೊ ಅವುಗಳನ್ನ ಏನಂತ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿಬೋದು. ಸೊ ಒಂದು ಇಲ್ಲಿ ನಾವು ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಈ ರೀತಿ ಅದ. ಸೊ ಇಲ್ಲಿ 120 ಡಿಗ್ರಿ ಇದೈತೆ ಅಂದ್ರೆ ಇದು 60 ಡಿಗ್ರಿ ಇರಬೇಕು. ಸೊ ಅವಾಗ ಇದೇನಾಗಿರ್ತದೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಆಗ್ತಾವ. ನೆಕ್ಸ್ಟು ಅಡ್ಜೆನ್ಸೆಂಟ್ ಆ್ಯಂಗಲ್ಸ್. ಸೊ ಇಲ್ಲಿ ಒಂದರ ಬಾಜುಕು ಒಂದು ಇಲ್ಲಿ ನೋಡ್ಬೋದು ನೀವು. ಸೊ ಇವುಗಳಿಗೆ ಏನೈತಿ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಇಲ್ಲಿ ಅಡ್ಜೆನ್ಸೆಂಟ್ ಆ್ಯಂಗಲ್ಸ್ ಅಂತ ಇಲ್ಲಿ ಕರಿಬೋದು. ನೆಕ್ಸ್ಟು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಸೊ ಲೀನಿಯರ್ ಪೇರ್ ಯಾವಾಗ ಅಂತಾರಂದ್ರೆ, ಸೊ ಎರಡು ಆ್ಯಂಗಲ್ಗಳು ಅವ ಅಡ್ಜೆನ್ಸೆಂಟ್ ಸೈಂಟ ಇರಬೇಕು. ಅವಾಗ ಅವುಗಳನ್ನ ಕೂಡಿಸಿದಾಗ ಏನೈತಿ 180 ಡಿಗ್ರಿನ ಬರಬೇಕು. ಸೊ ಅವಾಗ ಅವುಗಳನ್ನ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಇಲ್ಲಿ ಕರೀತಾರೋ. ನೆಕ್ಸ್ಟು ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ಸ್. ಸೊ ಆ್ಯಂಗಲ್ಸ್ ದ್ಯಾಟ್ ಹ್ಯಾವ್ ಅ ಕಾಮನ್ ವರ್ಟೆಕ್ಸ್. ಸೊ ಇಲ್ಲಿ ಕಾಮನ್ ವರ್ಟೆಕ್ಸ್ ಇರಬೇಕು. ಸೊ ವರ್ಟೆಕ್ಸ್ ಇಲ್ಲಿ ಪಾಯಿಂಟ. ಸೊ ಇಲ್ಲಿ ನಾವು ಓ ಪಾಯಿಂಟನ್ನು ತೊಂದಾಗ, ಸೊ ಇವೆರಡು ಲೈನ್ಗಳು ಒಂದೇ ಪಾಯಿಂಟ್ದೊಳಗೆ ಇಂಟರ್ಸೆಕ್ಟ್ ಆಗಿರಬೇಕು. ಸೊ ಅವಾಗ ಅವುಗಳ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಏನೈತಿ ಈಕ್ವಲ್ ಆಗಿರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮ್ ಒಳಗೆ ಆ್ಯಂಗಲ್ 3 ಅನ್ನೋದು ಆ್ಯಂಗಲ್ 4 ಅಪೋಸಿಟ್ ಆಗಿದೆ. ಸೊ ಇವು ಎರಡು ಆ್ಯಂಗಲ್ ಈಕ್ವಲ್ ಆಗಿರ್ತವೆ. ಅದೇ ರೀತಿ ಇಲ್ಲಿ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಕೂಡ ಏನೈತಿ ಅಪೋಸಿಟ್ ಅದಾವೆ. ಸೊ ಈ ಎರಡು ಆ್ಯಂಗಲ್ಗಳು ಕೂಡ ಏನೈತಿ ಈಕ್ವಲ್ ಆಗಿರ್ತವೆ. ನೆಕ್ಸ್ಟು ಟ್ರಾನ್ಸ್ವರ್ಸಲ್. ಸೊ ಇಲ್ಲಿ ಆ್ಯಂಗಲ್ಸ್ ಫಾರ್ಮ್ ಬೈ ದ ಟ್ರಾನ್ಸ್ವರ್ಸಲ್. ಸೊ ಇಲ್ಲಿ ಎರಡು ಪ್ಯಾರಲಲ್ ಲೈನ್ಗಳ, ಸೊ ಇಲ್ಲಿ ಎಲ್ ಅನ್ನೋದು ಒಂದು ಪ್ಯಾರಲಲ್ ಲೈನ, ಇಲ್ಲಿ ಎಮ್ ಅನ್ನೋದು ಒಂದು ಪ್ಯಾರಲಲ್ ಲೈನ. ಸೊ ಇವುಗಳನ್ನ ಈ ಪಿ ಅನ್ನೋ ಲೈನ ಇಂಟರ್ಸೆಕ್ಟ್ ಮಾಡಿದಾಗ, ಸೊ ಇಲ್ಲಿ ನಮಗೆ ಸಮ್ ಆ್ಯಂಗಲ್ಸ್ ಉಂಟಾಗ್ತವೆ. ಸೊ ಅವುಗಳನ್ನ ಇಲ್ಲಿ ಮೊದಲಿಗೆ ನೋಡ್ಬೋದು ಇಂಟೀರಿಯರ್ ಆ್ಯಂಗಲ್ಸ್. ಸೊ ಇಲ್ಲಿ ಆ್ಯಂಗಲ್ 3 ಮತ್ತು ಆ್ಯಂಗಲ್ 4 ಹಾಗೂ ಆ್ಯಂಗಲ್ 5 ಮತ್ತು ಆ್ಯಂಗಲ್ 6ಗಳನ್ನ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಇಲ್ಲಿ ನಾವು ಕರಿಬೋದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಎರಡು ಪ್ಯಾರಲಲ್ ಲೈನ್ ಒಳಗೆ ಎಕ್ಸ್ಟೀರಿಯರ್ ಆ್ಯಂಗಲ್, ಇಲ್ಲಿ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಹಾಗೆ ಆ್ಯಂಗಲ್ 7 ಮತ್ತು ಆ್ಯಂಗಲ್ 8 ಇಲ್ಲಿ ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಕರಿಬೋದು. ಸೊ ಇವು ಎಲ್ ಮತ್ತು ಎಮ್ ಎರಡು ಪ್ಯಾರಲಲ್ ಲೈನ್ ಇರೋದ್ರಿಂದ ಇಲ್ಲಿ ಸಮ ಆ್ಯಂಗಲ್ಸ್ ಈಕ್ವಲ್ ಆಗ್ತವೆ. ಯಾಕಂದ್ರೆ ಇಲ್ಲಿ ಇವೆರಡು ಪ್ಯಾರಲಲ್ ಇದಾವೆ. ಸೊ ಇಲ್ಲಿ ಒಂದು ಲೈನ್ ಏನೈತಿ ಸೇಮ್ ಲೈನ ಎರಡು ಕಡೆ ಇಂಟರ್ಸೆಕ್ಟ್ ಆಗೋದ್ರಿಂದ ಇಲ್ಲಿ ಕೆಲವೊಂದು ಆ್ಯಂಗಲ್ಗಳು ಈಕ್ವಲ್ ಆಗ್ತವೆ. ಅವು ಯಾವ ಆ್ಯಂಗಲ್ ಅಂತ ಇಲ್ಲಿ ಕೆಳಗೆ ನೋಡೋಣ. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗ್ತವೆ. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವ್ಯಾವ ಅಂದ್ರೆ, ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ 1 ಮತ್ತು 5 ಇವೆರಡು ಆ್ಯಂಗಲ್ ಈಕ್ವಲ್ ಆಗಿರ್ತವೆ. ಇಲ್ಲಿ ನೀವು ಡಯಾಗ್ರಾಮ್ದಾಗ ನೋಡ್ಬೋದು ಈ ಆ್ಯಂಗಲ್ 1 ಮತ್ತು ಆ್ಯಂಗಲ್ 5 ಈಕ್ವಲ್ ಆಗಿರ್ತವೆ. ಅದೇ ರೀತಿ ಆ್ಯಂಗಲ್ 2 ಮತ್ತು ಆ್ಯಂಗಲ್ 6 ಏನೈತಿ ಈಕ್ವಲ್ ಆಗಿರ್ತವೆ. ಹಾಗೆ ಆ್ಯಂಗಲ್ 3 ಆ್ಯಂಗಲ್ 7 ಈಕ್ವಲ್ ಆಗಿರ್ತವೆ. ಆ್ಯಂಗಲ್ 4 ಆ್ಯಂಗಲ್ 8 ಈಕ್ವಲ್ ಆಗಿರ್ತವೆ. ಸೊ ಅದೇ ರೀತಿ ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆಲ್ಸೋ ಈಕ್ವಲ್ ಆಗಿರ್ತವೆ. ಇಲ್ಲಿ ಆ್ಯಂಗಲ್ 7 ಇದ್ದಿದ್ದ ಆ್ಯಂಗಲ್ 6 ಈಕ್ವಲ್ ಆಗಿರ್ತವೆ. ಅಂದ್ರೆ
ಇಲ್ಲಿ ಆ್ಯಂಗಲ್ 3 ಇದ್ದಿದ್ದ ಆ್ಯಂಗಲ್ 2ಗೆ ಈಕ್ವಲ್ ಆಗಿರ್ತಾವೆ. ಸೊ ಇಲ್ಲಿ ಆ್ಯಂಗಲ್ 1 ಇದ್ದಿದ್ದ ಆ್ಯಂಗಲ್ 5 ಈಕ್ವಲ್ ಅದ. ಸೊ ಅದೇ ರೀತಿ ಆ್ಯಂಗಲ್ 5 ಇದ್ದಿದ್ದ ಆ್ಯಂಗಲ್ 8ಗೂ ಈಕ್ವಲ್ ಇರ್ತದೆ. ಸೊ ಹಾಗಾಗಿ ಆ್ಯಂಗಲ್ 8 ಅನ್ನೋದು ಆ್ಯಂಗಲ್ 1ಗೂ ಕೂಡ ಇಲ್ಲಿ ಈಕ್ವಲ್ ಆಗಿರ್ತದೆ. ಹಾಗೆ ಆ್ಯಂಗಲ್ 4ಗೂ ಕೂಡ ಇಲ್ಲಿ ಈಕ್ವಲ್ ಆಗಿರ್ತದೆ. ನೆಕ್ಸ್ಟ್ ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್. ಸೊ ಇಲ್ಲಿ ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್, ಸೊ ಇವು ಏನಾಗಿರ್ತವೆ, ಇಲ್ಲಿ ಆ್ಯಂಗಲ್ 3 ಇದ್ದಿದ್ದ ಆ್ಯಂಗಲ್ 6ಗೆ ಈಕ್ವಲ್ ಆಗಿರ್ತದೆ. ಇಲ್ಲಿ ಆ್ಯಂಗಲ್ 3 ಇದ್ದಿದ್ದ ಈ ಕಡೆದ ಆ್ಯಂಗಲ್ 6ಗೆ ಈಕ್ವಲ್ ಆಗಿರ್ತದೆ. ಅದೇ ರೀತಿ ಆ್ಯಂಗಲ್ 4 ಇದ್ದಿದ್ದ ಆ್ಯಂಗಲ್ 5ಗೆ ಇಲ್ಲಿ ಈಕ್ವಲ್ ಆಗಿ ಇರ್ತದೆ. ನೆಕ್ಸ್ಟ್ ಇಲ್ಲಿ ಅಲ್ಟರ್ನೇಟಿವ್ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಇಲ್ಲಿ ಆ್ಯಂಗಲ್ 1 ಅನ್ನೋದು ಆ್ಯಂಗಲ್ 8ಗೆ ಈಕ್ವಲ್ ಆಗಿದ್ರೆ ಆ್ಯಂಗಲ್ 2 ಅನ್ನೋದು ಆ್ಯಂಗಲ್ 7ಗೆ ಇಲ್ಲಿ ಈಕ್ವಲ್ ಆಗಿ ಇರ್ತದೆ. ನೆಕ್ಸ್ಟ್ ಸೊ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಅ ಟ್ರಾನ್ಸ್ವರ್ಸಲ್ ಕೋ ಇಂಟೀರಿಯರ್ ಆ್ಯಂಗಲ್ಸ್ ಅಂದರು. ಸೊ ಇಲ್ಲಿ ಕೋ ಇಂಟೀರಿಯರ್ ಆ್ಯಂಗಲ್ಸ್ ಏನಿರ್ತಾವೆ ಇವ 180 ಡಿಗ್ರಿ ಆಗಿರ್ತಾವೆ. ಸೊ ಆ್ಯಂಗಲ್ ಇವ 180 ಡಿಗ್ರಿ ಆಗಿರ್ತಾವೆ. ಸೊ ಇಲ್ಲಿ 3, 4 ಕೂಡ ಈ ಆ್ಯಂಗಲ್ ಆ್ಯಡ್ ಮಾಡಿದಾಗೂ 180 ಡಿಗ್ರಿ ಬರ್ತದೆ. ಈ 3, 5 ಆ್ಯಂಗಲನ್ನು ಇವುಗಳನ್ನು ಸಮ್ ಮಾಡಿದಾಗ ಇದು ಕೂಡ 180 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಈ ಸೈಡು ಕೂಡ 4 ಮತ್ತು 6 ಆ್ಯಂಗಲ್ಗಳನ್ನು ಕೂಡಿಸಿದಾಗ ಕೂಡ 180 ಡಿಗ್ರಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಚೆಕಿಂಗ್ ಫಾರ್ ಪ್ಯಾರಲಲ್ ಲೈನ್ಸ್. ಸೊ if transversal intersects two lines such that either any one pair of corresponding angles is equal, any one pair of alternative interior angles are equal, any one pair of interior angles on a same side of a transversal is supplementary, then the lines are parallel ಆಗಿರ್ತವೆ. ನೆಕ್ಸ್ಟ್ ಮೋರ್ ಅಬೌಟ್ ಟು ಪ್ಯಾರಲಲ್ ಲೈನ್ಸ್. ಸೊ ಇಲ್ಲಿ ಎಲ್ ಅನ್ನೋದು ಲೈನ ಎಮ್ ಅನ್ನೋ ಲೈನ್ಗೆ ಪ್ಯಾರಲಲ್ ಆಗಿದ್ರೆ ಎಮ್ ಅನ್ನೋ ಲೈನ ಎನ್ ಅನ್ನೋ ಲೈನ್ಗೆ ಪ್ಯಾರಲಲ್ ಆಗಿದ್ದ. ಸೊ ಅವಾಗ ಅಲ್ಟರ್ನೇಟಿವ್ಲಿ ಇದೆ ಎಲ್ ಅನ್ನೋದು ಎನ್ ಅನ್ನೋದಕ್ಕೂ ಕೂಡ ಪ್ಯಾರಲಲ್ ಆಗಿರ್ತದೆ. ಸೊ ಇಲ್ಲಿ ಎಲ್ ಅನ್ನೋದು ಎಮ್ಗೆ ಪ್ಯಾರಲಲ್ಲ, ಎಮ್ ಅನ್ನೋದು ಎನ್ಗೆ ಪ್ಯಾರಲಲ್ಲ, ಅದೇ ರೀತಿ ಎಲ್ ಅನ್ನೋದು ಎನ್ಗೆ ಪ್ಯಾರಲಲ್ಲ ಆಗಿರ್ತದೆ. ನೆಕ್ಸ್ಟ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್. ಸೊ ಇಲ್ಲಿ ಟ್ರಯಾಂಗಲ್ ಒಳಗೆ ಸೊ ಯಾವುದೇ ಟ್ರಯಾಂಗಲನ್ನು ಇಂಟೀರಿಯರ್ ಆ್ಯಂಗಲ್ಸ್ಗಳನ್ನ ಕೂಡಿಸಿದಾಗ ನಮಗೆ 180 ಡಿಗ್ರಿ ಬರಬೇಕು. ಸೊ ಅವಾಗ ಮಾತ್ರ ಅದೊಂದು ಟ್ರಯಾಂಗಲ್ ಆಗಿರ್ತದೆ. 180 ಡಿಗ್ರಿ ಬಂದಿರ್ಕಿಲ್ಲ ಅಂದ್ರೆ ಅದು ಟ್ರಯಾಂಗಲ್ ಆಗಿರೋದಿಲ್ಲ. ಸೊ ಇದು ಬೇಸಿಕ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಸೊ ಇಲ್ಲಿ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಆ್ಯಂಗಲ್ 3 ಅನ್ನು ಕೂಡಿಸಿದಾಗ 180 ಡಿಗ್ರಿ ನಮಗೆ ಆಗಿರ್ತದೆ. ನೆಕ್ಸ್ಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್. ಸೊ ಇಲ್ಲಿ if a side of a triangle is produced, the exterior angle so formed is equal to the sum of two interior opposite angles. ಸೊ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಅನ್ನೋದು ಇದು ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಗೆ ಈಕ್ವಲ್ ಆಗಿರ್ತದೆ ಅಂದರು. ಸೊ ಇಲ್ಲಿ ಆ್ಯಂಗಲ್ 2 ಮತ್ತು ಆ್ಯಂಗಲ್ 1ಗೆ ಇದು ಆ್ಯಂಗಲ್ 4 ಈಕ್ವಲ್ ಆಗಿರ್ತದೆ. ಸೊ ಅದೇ ರೀತಿ ನಾವು ಈ ಕಡೆ ತೊಗೊಂಡಾಗ ಇಲ್ಲಿ ಆ್ಯಂಗಲ್ 5 ಅಂತ ತೊಗೊಂಡಿವಿ ಅಂದ್ರೆ ಸೊ ಆ್ಯಂಗಲ್ 5 ಅನ್ನೋದು ಆ್ಯಂಗಲ್ 1 ಮತ್ತು ಆ್ಯಂಗಲ್ 3ಗೆ ಈಕ್ವಲ್ ಆಗಿರ್ತದೆ. ಸೊ ನಿಮ್ಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ಬೋದಾದ್ರೆ ಸೊ ಇದು 120 ಡಿಗ್ರಿ ಐತೆ ಅಂದ್ರೆ ಸೊ ಇದು 60 ಡಿಗ್ರಿ, ಇದು 60 ಡಿಗ್ರಿ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ಬರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.